ಈ ವಿಡಿಯೋದಲ್ಲಿ ನಾನು ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಿದ್ದೀನಿ. ಅದರಲ್ಲಿ ನನಗೆ 1,25,000 ಕ್ರೆಡಿಟ್ ಲಿಮಿಟ್ ಸಿಕ್ಕಿದೆ. ಇದು ಒಂದು ಐಡಿಎಫ್‌ಸಿ ಫಸ್ಟ್ ಬ್ಯಾಂಕ್ ಪವರ್ ಪ್ಲಸ್ ಕ್ರೆಡಿಟ್ ಕಾರ್ಡ್. ಸೊ ನೋಡಿ ಇದನ್ನ ಆನ್‌ಲೈನ್ ಅಲ್ಲಿ ಅಪ್ಲೈ ಮಾಡಕ್ಕೆ ನಿಮ್ಗೆ 5 ನಿಮಿಷ ಸಾಕು. ತುಂಬಾನೇ ಸಿಂಪಲ್ ಹಾಗೂ ಈಸಿ ಸ್ಟೆಪ್ಸ್ ಇದೆ. ಬಟ್ ಇದರಲ್ಲಿ ಬೆನಿಫಿಟ್ಸ್ ಏನಿದೆ ಅಲ್ಲ ಅದು ತುಂಬಾನೇ ಇದೆ. ಸೊ ನೀವು ಯಾವುದೇ ಕಾರ್ಡ್‌ಗೆ ಅಪ್ಲೈ ಮಾಡ್ಲಿ, ನೀವು ಅಪ್ಲೈ ಮಾಡೋ ಮುಂಚೆ ಅದು ಬೆನಿಫಿಟ್ಸ್ ಏನಿದೆ, ಆ ಕಾರ್ಡ್‌ನ ನಾನು ತಗೊಂಡ್ರೆ ನನಗೆ ಯೂಸ್ ಆಗುತ್ತಾ ಅದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ಅಪ್ಲೈ ಮಾಡೋ ಮುಂಚೆ ಸ್ವಲ್ಪ ಇದ್ರ ಬೆನಿಫಿಟ್ಸ್ ನ ತಿಳ್ಕೊಳ್ಳಿ. ಈ ಬೆನಿಫಿಟ್ಸ್ ಏನಿದೆ ಬೇರೆ ಕಾರ್ಡ್ ಅಲ್ಲಿ ಅಷ್ಟೊಂದು ಸಿಗಲ್ಲ. ಸೊ ಅದಕ್ಕೆ ಎಲ್ಲ ಬೆನಿಫಿಟ್ಸ್ ನ ತಿಳ್ಕೊಂಡು ನೆಕ್ಸ್ಟ್ ನಾನು ಅಪ್ಲೈ ಮಾಡೋ ಪ್ರೋಸೆಸ್ ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ ಇಂದ HPCL ಫ್ಯೂಯಲ್ ಅಲ್ಲಿ ಅಥವಾ LPG ನಲ್ಲಿ ಅಮೌಂಟ್ ನ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ನಿಮ್ಗೆ 5% ವರೆಗೂ ಸೇವಿಂಗ್ ಆಗುತ್ತೆ. ಅದಲ್ಲದೆ HP ಪೇ ಆಪ್ ನಿಂದ ನೀವು ಈ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಿದಾಗ ಅಲ್ಲಿ ಅಡಿಷನಲ್ 1.5% ಕೂಡ ಸೇವಿಂಗ್ ಆಗುತ್ತೆ. ಗ್ರೋಸರೀಸ್ ಹಾಗೂ ಯುಟಿಲಿಟಿ ನಲ್ಲಿ ನೀವೇನಾದ್ರು ಸ್ಪೆಂಡ್ ಮಾಡಿದಾಗ ಇದರಲ್ಲಿ ನಿಮ್ಗೆ 5% ಸೇವಿಂಗ್ ಆಗುತ್ತೆ. ಜೊತೆಗೆ ನೀವು ನಿಮ್ಮ ಫಾಸ್ಟ್ ಟ್ಯಾಗ್ ನ ಈ ಕ್ರೆಡಿಟ್ ಕಾರ್ಡ್ ಮುಖಾಂತರ ರೀಚಾರ್ಜ್ ಮಾಡಿಸಿದಾಗ ಅದರಲ್ಲೂ ಸಹ 5% ನಿಮಗೆ ಸೇವಿಂಗ್ ಆಗುತ್ತೆ. ಈ ಒಂದು ಕ್ರೆಡಿಟ್ ಕಾರ್ಡ್ ರುಪೇ ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಇದನ್ನ ನೀವು ನಿಮ್ಮ UPI ಟ್ರಾನ್ಸಾಕ್ಷನ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. ಅಂದ್ರೆ ನಿಮ್ಮ UPI ಆಪ್ ಇರುತ್ತಲ್ಲ, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಈ ಆಪ್ಸ್ ನಲ್ಲಿ ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ ನ ಲಿಂಕ್ ಮಾಡಿ ಅದನ್ನ ಪೇಮೆಂಟ್ ಗೆ ಯೂಸ್ ಮಾಡ್ಕೋಬಹುದು. ಸೊ ಇದರಿಂದ ನಿಮ್ಗೆ ಬೆನಿಫಿಟ್ಸ್ ಏನಂದ್ರೆ ನೀವು UPI ಟ್ರಾನ್ಸಾಕ್ಷನ್ ಮಾಡಿದಾಗ ಅಲ್ಲೂ ಸಹ ನಿಮ್ಗೆ 3x ರಿವಾರ್ಡ್ ಪಾಯಿಂಟ್ ಸಹ ಸಿಗುತ್ತೆ. ಅದರಲ್ಲೂ ನೀವು ಫಸ್ಟ್ UPI ಪೇಮೆಂಟ್ ₹100 ಜಾಸ್ತಿ ಮಾಡಿದ್ರೆ ಇಲ್ಲಿ ನಿಮ್ಗೆ ₹250 ನ ಶಾಪರ್ ಸ್ಟಾಪ್ ಗಿಫ್ಟ್ ವೋಚರ್ ಸಹ ಸಿಗುತ್ತೆ. ಆಮೇಲೆ ಇಲ್ಲಿ ಮೇನ್ ಬೆನಿಫಿಟ್ಸ್ ಏನಿದೆ ಅದು ಬಂದು ನಿಮ್ಮ ಕ್ರೆಡಿಟ್ ಕಾರ್ಡ್ ಆಕ್ಟಿವ್ ಆದ್ಮೇಲೆ ಆಕ್ಟಿವ್ ಆದ 30 ದಿನಗಳ ಒಳಗೆ ನೀವು HP ಪೆಟ್ರೋಲ್ ಪಂಪ್ ನಲ್ಲಿ ₹500 ಸ್ಪೆಂಡ್ ಮಾಡಿದಾಗ ಅಲ್ಲಿ ₹500 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಒಂದು ವರ್ಷದಲ್ಲಿ ಅಪ್ ಟು ₹1,399 ವರೆಗೂ ಕಂಪ್ಲೀಟ್ ರೋಡ್ ಅಸಿಸ್ಟೆನ್ಸ್ ಸಹ ಸಿಗುತ್ತೆ. ಇದರಲ್ಲಿ ನಿಮಗೆ ಪರ್ಸನಲ್ ಆಕ್ಸಿಡೆಂಟ್ ಕವರೇಜ್ ಬಂದು ಅಪ್ ಟು ₹2,00,000, ಲಾಸ್ಟ್ ಕಾರ್ಡ್ ಲಿಯಾಬಿಲಿಟಿ ಕವರೇಜ್ ಬಂದು 25,000 ವರೆಗೂ ಸಿಗುತ್ತೆ. ಸೊ ಅದೇ ಹೇಳಿದ್ನಲ್ಲ, ಬೆನಿಫಿಟ್ಸ್ ಅಂತೂ ತುಂಬಾ ಇದ್ದೇ ಇದೆ. ಈಗ ಇದರ ಜಾಯ್ನಿಂಗ್ ಫೀ ಏನಪ್ಪಾ ಅಂದ್ರೆ ನಿಮ್ಗೆ ₹499 ಪ್ಲಸ್ GST ಬೀಳುತ್ತೆ. ಅದೇ ಅನ್ಯುವಲ್ ಫೀ ಸಹ ಬಂದು ₹499 ಪ್ಲಸ್ GST ಬೀಳುತ್ತೆ. ಸೊ ನೋಡಿ ಇದರಲ್ಲಿ ನೀವೇನ್ ಜಾಯ್ನಿಂಗ್ ಫೀ ಇದೆ ಅಲ್ಲ ಅದನ್ನ ಪೇ ಆದ್ಮೇಲೆ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ HP ಪೆಟ್ರೋಲ್ ಪಂಪ್ ನಲ್ಲಿ ನೀವು ಸ್ಪೆಂಡ್ ಮಾಡಿದಾಗ ಅಲ್ಲೇ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ. ಸೊ ಅಲ್ಲೇ ನಿಮ್ಗೆ ಈ ಜಾಯ್ನಿಂಗ್ ಫೀ ಏನ್ ಕಟ್ಟಿರ್ತೀರಲ್ಲ ಅದು ವಾಪಸ್ ಬಂದಂಗ ಆಗ್ಬಿಡುತ್ತೆ. ಸೊ ಇಲ್ಲಿವರೆಗೂ ನಾವು ಬೆನಿಫಿಟ್ಸ್ ಏನೋ ಗೊತ್ತಾಯ್ತು. ಈಗ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅದನ್ನ ಸ್ವಲ್ಪ ನೋಡ. ಸೊ ಇದರಲ್ಲಿ ನಿಮ್ಗೆ ಏಜ್ ಲಿಮಿಟ್ ಬಂದು 21 ರಿಂದ 65 ವರ್ಷ ಇದೆ. ನೀವು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ನೀವು ಸ್ಯಾಲರೈಸ್ಡ್ ಇರ್ಲಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇರ್ಲಿ, ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು. ನೀವೇನಾದ್ರೂ ಸ್ಯಾಲರೈಸ್ಡ್ ಇದ್ರೆ ನಿಮ್ಗೆ ಮಂತ್ಲಿ 25,000 ಸ್ಯಾಲರಿ ಇರಬೇಕು. ಅದೇ ನೀವೇನಾದ್ರೂ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ, ಬಿಸ್ನೆಸ್ ಪರ್ಸನ್ ಇದ್ರೆ ಅನ್ಯುವಲಿ ನಿಮ್ಗೆ 3 ಲಕ್ಷದವರೆಗೂ ಇನ್ಕಮ್ ಇರಬೇಕು. ಸೊ ಈಗ ನಿಮ್ಗೆ ಇದನ್ನ ಅಪ್ಲೈ ಮಾಡಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ ಅದನ್ನ ನೋಡ. ಸೊ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಎರಡು ಸಹ ಇರಬೇಕು. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತೆ ಅದು ಮೊಬೈಲ್ ನಂಬರ್ಗೆ ಲಿಂಕ್ ಇರಬೇಕು. ಯಾಕಂದ್ರೆ ಮುಂದೆ ನೀವು ಅಪ್ಲೈ ಮಾಡುವಾಗ OTP ಬರುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿವರೆಗೂ ನಾವು IDFC ಕಾರ್ಡ್ ನ ಬೆನಿಫಿಟ್ಸ್ ಏನು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಎಲ್ಲದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಬಂದು ಇದನ್ನ ಅಪ್ಲೈ ಮಾಡೋದು ಹೇಗೆ ಅದನ್ನ ಸ್ವಲ್ಪ ನೋಡೋಣ. ಸೊ ನೋಡಿ ನೀವು ಗೂಗಲ್ ಅಲ್ಲಿ ಹೋಗಿ ಡೈರೆಕ್ಟ್ ಲಿಂಕ್ ನ ಎಲ್ಲಿದ್ದಾನ ತಗೊಂಡು ಅಲ್ಲಿ ಅಪ್ಲೈ ಮಾಡಕ್ ಹೋದ್ರೆ ಅಲ್ಲಿ ತುಂಬಾ ಸ್ಪ್ಯಾಮಿಂಗ್ಸ್ ಗಳು ಇರುತ್ತೆ. ಸೊ ಅಲ್ಲೇನಿದೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಲೀಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಇದು ಫೈನಾನ್ಸ್ ರಿಲೇಟೆಡ್ ಇರೋದ್ರಿಂದ ತುಂಬಾ ಹುಷಾರಾಗಿರ್ಬೇಕು. ಸೊ ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದಕ್ಕೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ನ ಕೊಟ್ಟಿರ್ತೀನಿ. ಅದನ್ನ ಒಮ್ಮೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೋಡಿ ಫಸ್ಟ್ ಅಲ್ಲಿ ಏನ್ ಬೆನಿಫಿಟ್ಸ್ ಇದೆ ಅದೇ ನಾನು ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದನ್ನೇ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಲ್ಲಿ ಹೇಗಿರುತ್ತೋ ಆ ಫುಲ್ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ನ ಹಾಕಿ, ನಿಮ್ಮ ಆ ಒಂದು ಮೊಬೈಲ್ ನಂಬರ್ ಗೆ OTP ಬರುತ್ತೆ ಅದನ್ನ ಇಲ್ಲಿ ಹಾಕಿ ಇಲ್ಲಿ ಟಿಕ್ ಮಾಡಿ, ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್, ನಿಮ್ಮ ಜೆಂಡರ್ ಏನು, ನಿಮ್ಮ ಕರೆಕ್ಟ್ ಅಡ್ರೆಸ್ ಹಾಗೂ ಏರಿಯಾ ಪಿನ್ ಕೋಡ್ ನ ಹಾಕಿ ಪ್ರೊಸೀಡ್ ಕೊಡಿ. ಇಲ್ಲಿ ಬಂದು ನಿಮ್ಮ ಆಕ್ಯುಪೇಷನ್ ಏನು, ನೀವು ಸ್ಯಾಲರೈಸ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅದನ್ನ ಈ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಕಂಪನಿ ಹೆಸರೇನು, ಅಲ್ಲಿ ನಿಮ್ಗೆ ಇನ್ಕಮ್ ಎಷ್ಟು ಬರುತ್ತೆ, ಸೊ ಈ ಎಲ್ಲಾ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ನಿಮ್ಮ ಹತ್ರ ಆಲ್ರೆಡಿ ಬೇರೆ ಬ್ಯಾಂಕ್ ಇಂದ ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ ಇದೆ ಇದನ್ನ ಟಿಕ್ ಮಾಡಿ. ಸೊ ಇಲ್ಲಿ ಯಾವ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್, ಅದರ ವೇರಿಯಂಟ್ ಏನು, ಅದರಲ್ಲಿ ಎಷ್ಟು ಲಿಮಿಟ್ ಇದೆ ಆ ಡೀಟೇಲ್ಸ್ ನ ಹಾಕಿ. ಇಲ್ಲಪ್ಪ ನಿಮ್ಮ ಹತ್ರ ಯಾವುದೇ ಕಾರ್ಡ್ ಇಲ್ಲ, ಇದೇ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತೀರಾ ಅಂದ್ರೆ ಇದನ್ನ ಆಫ್ ಮಾಡ್ಕೊಬೇಡಿ. ನಂತರ ಈ ಕಂಟಿನ್ಯೂ ಪಡಿ. ಅದಾದ್ಮೇಲೆ ನಿಮ್ಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಗೆ ಎಷ್ಟು ಕ್ರೆಡಿಟ್ ಲಿಮಿಟ್ ಬರುತ್ತೆ ಅದನ್ನು ಸಹ ನೋಡಬಹುದು. ಸೊ ಇಲ್ಲಿ ಬಂದು 1,25,000 ಕ್ರೆಡಿಟ್ ಲಿಮಿಟ್ ಇದೆ. ಇಲ್ಲಿ ನಾವು ಫಸ್ಟ್ ಪವರ್ ಪ್ಲಸ್ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಕ್ಲಿಕ್ ಮಾಡೋಣ. ನಿಮ್ಮ ಮೆರಿಟಲ್ ಸ್ಟೇಟಸ್ ಏನು, ತಾಯಿಯ ಹೆಸರೇನು, ನಿಮ್ಮ ಇಮೇಲ್ ID ಏನಿದೆ, ನಿಮ್ಮ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಏನಿದೆ ಆ ಎಲ್ಲ ಡೀಟೇಲ್ಸ್ ನ ಇಲ್ಲಿ ಹಾಕಿ. ಇಲ್ಲಿ 3 ಟಿಕ್ ಗಳನ್ನ ಸಹ ಟಿಕ್ ಮಾಡಿ ಪ್ರೊಸೀಡ್ ಕೊಡಿ. ಸೊ ಇಲ್ಲಿ ನೀವು ನಿಮ್ಮ ಆಫೀಸ್ ಡೀಟೇಲ್ಸ್ ನ ಫುಲ್ ಅಡ್ರೆಸ್ ಹಾಕಿ. ಎಲ್ಲೂ ಕೂಡ ಇಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ.
ನಿಮ್ಮ ಆಫೀಸ್ ನ ಪ್ರೊಫೆಷನಲ್ ಇಮೇಲ್ ಐಡಿ ಇದ್ರೆ ಅದನ್ನು ಸಹ ಇಲ್ಲಿ ನೀವು ಮೆನ್ಷನ್ ಮಾಡಿ. ಇಲ್ಲಿ ನೀವು ಯಾವ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತೀರಾ ಅದನ್ನು ಸಹ ಕೊಡಿ. ಯಾವ್ದು ಗೊತ್ತಾಗಿಲ್ಲ ಅಂದ್ರೆ ಈಗ ನೀವು ಅದರ್ಸ್ ಅಂತಾನು ಸೆಲೆಕ್ಟ್ ಮಾಡಬಹುದು. ಇದಾದ್ಮೇಲೆ ಪ್ರೊಸೀಡ್ ಅಂತ ಕೊಡಿ. ಸೊ ಈ ಎಲ್ಲಾ ಡೀಟೇಲ್ಸ್ ಆದ್ಮೇಲೆ ಇಲ್ಲಿ ನಿಮ್ಮ KYC ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಹಾಕಿ, ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅಲ್ಲಿ OTP ಬರುತ್ತೆ ಅದನ್ನ ಹಾಕಿ. ಅದಾದ್ಮೇಲೆ ಸಬ್ಮಿಟ್ ಕೊಡಿ. ಸೊ ನೋಡಿ ಇಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೆ OTP ಬರ್ಲಿಲ್ಲ ಅಥವಾ ನೀವು ವಿಡಿಯೋ ವೆರಿಫಿಕೇಶನ್ ಮಾಡಕ್ಕೆ ಕಂಫರ್ಟೇಬಲ್ ಇಲ್ಲ ಅಂದಾಗ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಇದೆ ಅಲ್ಲ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಯಾವ ಅಡ್ರೆಸ್ ಗೆ ಅವೈಲೇಬಲ್ ಇರ್ತೀರಾ ಆ ಅಡ್ರೆಸ್ ನ ಸೆಲೆಕ್ಟ್ ಮಾಡಿ. ಸೊ ಅವಾಗ ಏನಿದೆ IDFC ಬ್ಯಾಂಕ್ ಇಂದ ಒಬ್ಬ ಎಂಪ್ಲಾಯಿ ಈ ಒಂದು ಅಡ್ರೆಸ್ ಗೆ ವಿಸಿಟ್ ಮಾಡಿ ನಿಮ್ಮ ಆಫ್ಲೈನ್ ವೆರಿಫಿಕೇಶನ್ ನ ಮಾಡ್ತಾರೆ. ಜಸ್ಟ್ ಇನ್ ಕೇಸ್ ನಿಮ್ಗೆ ವಿಡಿಯೋ ವೆರಿಫಿಕೇಶನ್ ಮಾಡೋಕೆ ಆಗಲ್ಲ ಅಂತೆ. ಸೊ ಇಲ್ಲ ನೀವು ವಿಡಿಯೋ ವೆರಿಫಿಕೇಶನ್ ಆಗುತ್ತೆ ಯಾವುದೇ ತೊಂದರೆ ಇಲ್ಲ ಅಂದಾಗ ಅದೇ ಇಲ್ಲಿ OTP ಬಂದಿರುತ್ತಲ್ಲ ಅದನ್ನ ಹಾಕಿ ಸಬ್ಮಿಟ್ ಕೊಡಿ. ಸೊ ಇಲ್ಲಿ ಮತ್ತೆ ನೀವು ಎರಡು ಆಪ್ಷನ್ ಕೊಡ್ತಾರೆ, ಕನೆಕ್ಟ್ ನೌ, ಇನ್ನೊಂದು ಸ್ಕೆಡ್ಯೂಲ್ ಎ ಕಾಲ್ ಅಂತ. ಸೊ ನೀವು ಫಾರ್ ಎಕ್ಸಾಂಪಲ್ ರಾತ್ರಿಯಲ್ಲಿ ಈ ಒಂದು ಫಾರ್ಮ್ ನ ಸಬ್ಮಿಟ್ ಮಾಡ್ತಿದ್ದೀರಾ, ಆ ಟೈಮ್ ಅಲ್ಲಿ ವಿಡಿಯೋ ವೆರಿಫಿಕೇಶನ್ ಮಾಡೋಕ್ಕಾಗಲ್ಲ ಅಥವಾ ನೀವೇನಾದ್ರೂ ಹೊರಗಡೆ ಇದ್ದೀರಾ ಅಲ್ಲಿ ವಿಡಿಯೋ ವೆರಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂದಾಗ ಇಲ್ಲಿ ಸ್ಕೆಡ್ಯೂಲ್ ಎ ಕಾಲ್ ಅಂತ ಕೊಟ್ಟು ಕರೆಕ್ಟ್ ಟೈಮ್ ಹಾಗೂ ಡೇಟ್ ನ ಮೆನ್ಷನ್ ಮಾಡಿ. ಸೊ ಆ ಒಂದು ಟೈಮ್ಗೆ IDFC ಇಂದ ನಿಮ್ಗೆ ವಿಡಿಯೋ ವೆರಿಫಿಕೇಶನ್ ಆಗುತ್ತೆ. ಸೊ ಇಲ್ಲಪ್ಪ ನಾವು ಫ್ರೀ ಇದೀವಿ ಈಗಲೇ ನಾವು ವಿಡಿಯೋ ವೆರಿಫಿಕೇಶನ್ ಮಾಡಬಹುದು ಅಂದ್ರೆ ಇಲ್ಲಿ ಕನೆಕ್ಟ್ ನಾವು ಮೇಲೆ ಕ್ಲಿಕ್ ಮಾಡಿ. ಸೊ ಸ್ವಲ್ಪ ಟೈಮ್ ಆದ್ಮೇಲೆ IDFC ಬ್ಯಾಂಕ್ ಎಂಪ್ಲಾಯಿ ನಿಮ್ಮ ಜೊತೆ ವಿಡಿಯೋದಲ್ಲಿ ಕನೆಕ್ಟ್ ಆಗ್ತಾರೆ. ಇಲ್ಲಿ ನಿಮ್ಮ ವಿಡಿಯೋ ವೆರಿಫಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೇನಪ್ಪಾ ಅಂದ್ರೆ ಅದೇ ನೀವು ಇಲ್ಲಿವರೆಗೆ ಏನ್ ಬೇಸಿಕ್ ಡೀಟೇಲ್ಸ್ ಕೊಟ್ಟಿರ್ತೀರಲ್ಲ ಅದನ್ನ ವೆರಿಫೈ ಮಾಡಿ. ನಿಮ್ಮ ಹತ್ರ ಏನ್ ಗೌರ್ಮೆಂಟ್ ID ಇರುತ್ತೆ ಅದನ್ನ ನೀವು ಕ್ಯಾಮ್ರಾ ಮುಂದೆ ತೋರಿಸಿ, ಅದೇ ರೀತಿ ನೀವು ಒಂದು ಬ್ಲಾಂಕ್ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಿ ತೋರಿಸಿ. ಈ ರೀತಿಯ ಡೀಟೇಲ್ಸ್ ನ ಕೇಳ್ತಾರೆ. ಸೊ ಅದನ್ನೆಲ್ಲ ನೀವು ವೆರಿಫೈ ಮಾಡಾದ್ಮೇಲೆ ನಿಮ್ಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರ ಅರ್ಥ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಅಪ್ಲೈ ಆಗಿದೆ. ಸೊ ಇದಾದ್ಮೇಲೆ 2-3 ದಿನದಲ್ಲಿ ಬ್ಯಾಂಕ್ ಅವರಿಂದ ನಿಮ್ಗೆ ಮೇಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ನಿಮ್ಮ ಒಂದು ಕಾರ್ಡ್ ಆಕ್ಟಿವೇಟ್ ಆಗಿದೆನಾ ಅಥವಾ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ಯಾವ ಕಾರಣದಿಂದ ಆಗಿಲ್ಲ ಎಲ್ಲ ಡೀಟೇಲ್ಸ್ ನ ಕೊಡ್ತಾರೆ. ಸೊ ಅದೇ ನಿಮ್ಮ ಕಾರ್ಡ್ ಏನಾದ್ರು ಆಕ್ಟಿವ್ ಆಗಿದ್ರೆ ಒಂದು ವೀಕ್ ಒಳಗಡೆನೆ ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಆ ಅಡ್ರೆಸ್ ಗೆ ಫಿಸಿಕಲ್ ಕಾರ್ಡ್ ಬರುತ್ತೆ. ಸೊ ಈ ರೀತಿ ನೀವು IDFC ಫಸ್ಟ್ ಬ್ಯಾಂಕ್ ಅಲ್ಲಿ ಪವರ್ ಪ್ಲಸ್ ಕ್ರೆಡಿಟ್ ಕಾರ್ಡ್ ನ ಈಸಿ ಸ್ಟೆಪ್ ಮುಖಾಂತರ ಅಪ್ಲೈ ಮಾಡಬಹುದು. ಸೊ ಇದಕ್ಕೆ ನೀವು ಎಲ್ಲಾದ್ರೂ ಹೋಗಿ ಅಪ್ಲೈ ಮಾಡ್ಬೇಕಾ, ಯಾರಿಗಾದ್ರೂ ಏಜೆಂಟ್ ನ ಹಿಡಿದು ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಏನ್ ಸ್ಟೆಪ್ಸ್ ನ ಹೇಳಿದೀನಿ ಆ ಸ್ಟೆಪ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ ಅಪ್ಲೈ ಮಾಡಿದ್ರೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಎಲಿಜಿಬಿಲಿಟಿ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಈಸಿಯಾಗಿ ಅಪ್ರೂವ್ ಆಗುತ್ತೆ. ಐಡಿಯಾಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಈ ಪ್ರೋಸೆಸ್ ನ ಫಾಲೋ ಮಾಡಿ. ಸೊ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಲ್ಲ.